ಈಗ ನಾವು ಪೊನ್ನಣ್ಣ ಅವರಿಗೆ ಮಾತಾಡ್ಲಿ ಅಂತ ನಾವು ಒಪ್ಕೊಂಡಿದ್ದೀರಿ. ಪೊನ್ನಣ್ಣ ಅವರು ಮಾತಾಡ್ತಾ ಇದ್ದಾರೆ. ಈಗ ಸುರೇಶ್ ಕುಮಾರ್ ಅವರು ಪೊನ್ನಣ್ಣ ಅವರು ಮಾತಾಡಬಾರ್ದು ಅಂತ ಎಲ್ಲೂ ರೈಸ್ ಮಾಡಿಲ್ಲ ಅಧ್ಯಕ್ಷರೇ. ಪೊನ್ನಣ್ಣ ಅವರಿಗೆ ರೈಸ್ ಮಾಡ್ತಾ ಇರೋದು ಅವರು ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಮಾಡಬೇಕಾದ್ರೆ ಅದ್ರದ್ದು ಏನ್ ಕಂಟೆಂಟ್ ಇದೆ ಅದ್ರ ಮೇಲೆ ಮಾಡಬೇಕು. ಅದು ಬಿಟ್ಬಿಟ್ಟು ರಾಜ್ಯಪಾಲರು ಓದಿಲ್ಲ ಅಂದ್ಮೇಲೆ ನೀವು ಯಾಕೆ ಅದಕ್ಕೆ ವಂದನಾ ನಿರ್ಣಯ ಮಾಡ್ತೀರಾ? ನೀವು ಮಾಡಬೇಡಿ. ಓದ ಇಲ್ಲಲ್ಲ ಅವರು ಅಸೆಂಬ್ಲಿಯಲ್ಲಿ ಮಂಡನೆ ಆಗಿದೆ. ಅದು ಖುರ್ಷಿದ್ ಆಲಂ ಖಾನ್ ಓದಿದ್ರ? ಸರಿ ಆಯ್ತು. ನೀವು ಭಾರದ್ವಾಜ್ ಓದಿಲ್ವಾ? ಆಯ್ತಪ್ಪ ಬಾಲಕೃಷ್ಣ ಯಾಕೆ ಮಾಡಬೇಕು? ಈಗ ಅಧ್ಯಕ್ಷರೇ ಟಿವಿ ನೋಡ್ತಾವ್ರಂತೆ ಪೊನ್ನಣ್ಣ ಚೆನ್ನಾಗಿ ಮಾತಾಡ್ತಾವ್ರೆ ಅಂತ ರಾಜ್ಯಪಾಲರು ಓದಿದಾರ ಇಲ್ಲ? ಓದಿಲ್ಲ ಅಂದ್ರೆ ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ಈಗ ಒಂದು ಸೆಕೆಂಡ್ ಈಗ ಕಾನ್ಸ್ಟಿಟ್ಯೂಷನ್ ಹೇಳಿದ್ದಾರೆ ಅವರು. ಬಾಲಕೃಷ್ಣ ಅವರೇ ಈಗ ಮತ್ತೊಬ್ಬ ಸದಸ್ಯರಿಗೆ ಅವಮರ್ಯಾದೆ ಮಾಡಿದಂಗಾಗುತ್ತೆ. ಇದು ಆಯ್ತು. ಎಲ್ಲ ನೀವು ಮರ್ಯಾದೆ ಇದ್ದವರೇ ಮತ್ತೆ ಮರ್ಯಾದೆ ಕೊಡುವವರೇ ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಮಾಡಬಾರ್ದು. ಆಯ್ತು. ಅವ್ರು ಮಾತಾಡ್ಬೇಕು. ಆಯ್ತಪ್ಪ ಕೂತ್ಕೊಳ್ಳಿ. ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಶಿವಲಿಂಗ ಅವರು ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಕಾನ್ಸ್ಟಿಟ್ಯೂಷನ್ ಮಾತಾಡ್ತಾ ಇದ್ದಾರೆ. ಆಯ್ತು ಒಂದ್ ಸೆಕೆಂಡ್. ಆಯ್ತು ನೀವು ಕೂತ್ಕೊಳ್ಳಿ. ನೀವು ಯಾಕೆ ಚರ್ಚೆ ಮಾಡ್ತೀವಿ? ಆಯ್ತು ನೀವ್ ಹೇಳಿ. ಈಗ ನೀವ್ ಹೇಳಿ. ಯಾರಿಗೆ ಅವಮಾನ ನೀವೇಳಿ. ಕೇಳ್ರಿ. ಅವಮಾನ ಮಾಡಿದ್ರೆ ನ್ಯಾಯಾಲಯಕ್ಕೆ ಅಪಮಾನ ಮಾಡಿದ್ರೆ ಹಾಕಿ ಕೇಸ. ನೀವೆದ್ದಿ ಎದ್ದಿ ಎದ್ದಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇರೋದು ಏನು ಅವಮರ್ಯಾದೆ? ನೀವು ಮಾತಾಡಿ. ನೀವ್ ಯಾಕೆ ಮಾತಾಡಿದ್ರೆ ಕೂತ್ಕೊಳ್ಳಲ್ಲ. ನೀವು ಕೂತ್ರಿ. ಶಿವಲಿಂಗ ಅವರೇ ಕೂತ್ಕೊಳ್ಳ. ಶಿವಲಿಂಗ ಅವರೇ ಕೂತ್ಕೊಳ್ಳಿ. ಶಿವಲಿಂಗ ಅವರೇ ನಾರಾಯಣ ಸ್ವಾಮಿ ಕೂತ್ಕೊಳ್ಳಿ. ವಿಷಯ ಏನು ಇದ್ರೆ ಹೇಳಿ. ಅದೇ ಕೂತ್ಕೊಳ್ಳಪ್ಪ. ನೀನು ಸುಮ್ಮನೆ ಬುದ್ಧಿ ನಿಮ್ಗೆ ಯಾಕೆ ಕೂತ್ಕೊಳ್ಳಿ. ಕೃಷ್ಣ ಕೂತ್ಕೊಳ್ಳಿ. ಕೃಷ್ಣ ಮನೆ ಅಧ್ಯಕ್ಷ ನೋಡಿ ಎಲ್ಲ ಬುದ್ಧಿ ಹೇಳುವವರು ಇದ್ದೀರಿ ಇಲ್ಲಿ. ಆಯ್ತು ಅಧ್ಯಕ್ಷರೇ ಮುಂದುವರಿಸ್ತೀರಿ. ಈಗ ತಮ್ಮ ಹತ್ರನೂ ನಾವು ಹೇಳಿದಿರಿ ಅವ್ರು ಮಾತಾಡ್ಲಿ, ಅದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಅವ್ರ ಅನುಮೋದನೆನೂ ಮಾಡಲಿ. ಪ್ರದೀಪ್ ಈಶ್ವರ್ ಅವರು ಅನುಮೋದನೆ ಮಾಡ್ತಾರೆ, ನಾವು ಒಪ್ಕೊಂಡಿದ್ದೀರಿ. ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ. ಇಲ್ಲಿ ಪ್ರಶ್ನೆ ಪೊನ್ನಣ್ಣ ಅವರು ಏನು ಯಾವ ದಾಟಿಯಲ್ಲಿ ಮಾತಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಈಗ ಅವ್ರು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಇಲ್ಲಿ ಬಂದು ಭಾಷಣನೇ ಮಾಡಿಲ್ಲ, ತಪ್ಪು, ಅವ್ರು ಸರಿ ಮಾಡಿಲ್ಲ, ಓದಬೇಕಾಗಿತ್ತು, ಎಲ್ಲ ಪಾಠ ಮಾಡ್ತಾರೆ. ನಿಜ, ನಾನೇನು ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ನೀವೇನು ಹೇಳಿದ್ರೆ ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ಇದೇನು ಇವತ್ತೇನೋ ಹೊಸ್ದಾಗಿ ಏನಾಗಿದೆಯಾ? ಇವಾಗ ಹೊಸ್ದಾಗಿದ್ರೆ ಪರವಾಗಿಲ್ಲ. ಈ 26ನೇ ಇಸ್ವಿಯಲ್ಲಿ ಆಗಿದ್ರೆ ಪರವಾಗಿಲ್ಲ. ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ಇದ್ರು, ಅವರು ಲೇ ಮಾಡಿಬಿಟ್ಟು ಅವಾಗ ನಾವು ಕಾಂಗ್ರೆಸ್ ಅವ್ರು ಹೇಳ್ಕೊಟ್ರು ಅಂತ ಹೇಳಿದ್ರ? ಇಲ್ಲ, ನಾವು ಖುರ್ಷಿದ್ ಆಲಂ ಖಾನ್ ಓಡಿ ಹೋದರು, ನಾವೇನು ಹೇಳಿಲ್ಲ. ಆಮೇಲೆ ಭರದ್ವಾಜ್ ಅವರು ನನ್ನ ಪ್ರಕಾರ ಮೂರು ಬಾರಿ ಭರದ್ವಾಜ್ ಅವರು ಯಡಿಯೂರಪ್ಪನವ್ರು ಇದ್ದಾಗ ಎಲ್ಲ 3 ಬಾರಿ ಅದು ಲೇ ಮಾಡಿಬಿಟ್ಟು ಸೀದಾ ಇಳಿದು ಹೊರಟೋಗ್ಬಿಟ್ರು. ಅವಾಗ ಯಾವ ಕಾನೂನು ಇತ್ತು? ಅದೇ ಸಂವಿಧಾನ ಇವಾಗೂ ಇರೋದು, ಅದೇ ವಿಧಾನಸಭೆ ಇವಾಗೂ ಇರೋದು, ಅದೇ ಚೇರೆ ಇರೋದು, ಅದೇ ಎಲ್ಲ ಇರೋ ಅಂಥದ್ದು. ಅವಾಗ ಮಾತಾಡಲ್ಲ. ಈಗ ನಮಗೆ ಕಾನೂನು ಹೇಳ್ಕೊಡ್ತಾರೆ, ಹಿಂಗ್ ಕಾನೂನು ಇರಬೇಕು, ರಾಜ್ಯಪಾಲರು ಹಿಂಗ್ ನಡ್ಕೊಬೇಕು ಅಂತ. ಅವಾಗ ನೀವು ನಿಮ್ದೇ ಕೇಂದ್ರ ಸರ್ಕಾರ ಇತ್ತು, ಅವಾಗ ಕಾನೂನು ಹೇಳ್ಕೊಡ್ಬೇಕಾಯ್ತು. ನಿಮ್ಮ ಕಾನೂನುಗಳೆಲ್ಲ ರಾಜ್ಯಪಾಲರಿಗೆ ಹೋಗಿ ಅಲ್ಲೇ ಕೂತಿರ್ತಾ ಇದ್ರಿ. ರಾಜಭವನ ಹೋಗಿ ಕಾಂಗ್ರೆಸ್ ಆಗ್ಬಿಟ್ಟಿತ್ತು. ಅವಾಗ ಕಾಂಗ್ರೆಸ್ ಆಫೀಸ್ ತರ ಇತ್ತು ರಾಜಭವನ. ಅವಾಗ ಕಾನೂನು ಬೇರೆ ಇತ್ತ, ಇವಾಗ ಬೇರೆ ಕಾನೂನು. ಹೊಸ ಕಾನೂನು ಬಂದಿದ್ರೆ ಹೇಳಿ, ನಾವು ಗೌರವ ಸಲ್ಲಿಸೋದು. ಅದ್ರ ಬಗ್ಗೆ ಏನ್ ಬೇಕೋ ಮಾತಾಡ್ಲಿ. ರಾಜ್ಯಪಾಲರ ಬಗ್ಗೆ ಯಾಕೆ ಮಾತಾಡ್ತಾರೆ? ಸರ್ಕಾರ ಏನೇನು ಒಳ್ಳೆ ಕೆಲಸ ಮಾಡಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಅವರು ಪ್ರಾರಂಭದಲ್ಲೇ ಇದ್ದಾರೆ, ನನ್ನ ಸರ್ಕಾರ ಅಂತ ಹೇಳಿದ್ದಾರೆ. ಏನೇನು ಒಳ್ಳೇದ್ ಮಾಡಿದಾರೆ ಹೇಳಿ, ಒಳ್ಳೇದ್ ಮಾಡಿದ್ರೆ ಹೇಳಿ.
ಅದ್ ಬಿಡಿ, ಅದು ಗವರ್ನರ್ ಅವ್ರಿಗೆ ಅವಹೇಳನ ಯಾಕೆ ಮಾಡ್ತೀರಾ? ಇಲ್ಲಿ ಮಾಡಿರೋ ಸಾಕು, ಅವಹೇಳನ ಅದೇ ಮಾಡ್ತಾ ಇಲ್ಲ. ದೊಡ್ಡದಾಗಿದೆ. ಅವಹೇಳನ ಇವಾಗ ಮಾಡ್ತಾ ಮಾಡಿರೋ ಇಲ್ಲ. ಅವಮಾನನೇ ಸಾಕು. ವಾಸ್ತವ ಹೇಳ್ತಾ ಇದ್ದೀನಿ. ಹಾ. ಸಂವಿಧಾನ ಅವಮಾನ ಮಾಡ್ಬೋದಾ? ಆಯ್ತು. ಸಂವಿಧಾನ ಹೇಳೋದನ್ನ ಓದಬಾರ್ದು ಹಾಗಾದ್ರೆ. ಹಾಗಾದ್ರೆ ಹಿಂದೆ ಮಾಡಿದಾರಲ್ಲ ಯಾಕೆ? ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳಿದೆ ಅಂತ ಓದ್ತಾ ಇದ್ದೀನಿ. ಪ್ರತಿಪಕ್ಷ ನಾಯಕರೇ, ನೀವ್ ಯಾಕೆ ಅವ್ರಿಗೆ ಉತ್ತರ ಕೊಡ್ತೀನಿ? ಮತ್ತೆ ಯಾಕೆ ನೀವ್ ಯಾಕೆ ಹೇಳಿ, ಅವ್ರಿಗೆ ಅವ್ರಿಗೆ ಆಯ್ತು ಅವ್ರಿಗೆ. ನೀವ್ ಯಾಕೆ ಉತ್ತರ ಕೊಡ್ತೀರಿ? ಅಧ್ಯಕ್ಷರು, ನಾನು ನಾವ್ ಯಾಕೆ ರಚನೆ ಮಾಡ್ಕೊಂಡಿದೀವಿ ಸಂವಿಧಾನ ಏನು ಬದಲಾಗಿಲ್ಲ, ಹಂಗೆ ಇರೋದು. ಹಿಂದೆನೂ ನಡೆದಿದೆ. ಹೊಸದಾಗಿ ಇವ್ರು ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ ನಮ್ಗೆ? ಹೇಳಿ ಅವ್ರಿಗೆ ಮಾತಾಡಕ್ಕೆ. ಒಂದ್ ಸೆಕೆಂಡ್.